ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿರೋದು ಅಂದರೆ, ನಾನಿವಾಗ ರೀಸೆಂಟಾಗಿ ನಮ್ಮ ಮನೆ ಹೋಮ್ ಟೂರು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ದೀರಾ, ನೋಡಿದ್ದೀರಾ, ತುಂಬ ಖುಷಿ ಆಯಿತು ನನಗೂ. ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ, ಯಾಕೆ ಬ್ಲಾಗ್ ಎಲ್ಲ ಮಾಡ್ತಾ ಇಲ್ಲ, ಡೈಲಿ ಮಾಡಿ ಅಂಥೇಳಿ. ಅದೇ ಇನ್ಮೇಲಿಂದ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ತುಂಬ ಜನ ಮನೆ ಬಗ್ಗೆ ಒಂದು ಸ್ವಲ್ಪ ಕ್ವೆಶನ್ಸ್ನ ಕೇಳಿದ್ರಿ, ಅದಕ್ಕೋಸ್ಕರ ಇವತ್ತು ಆನ್ಸರ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ಇಬ್ಬರು ಬಂದಿದ್ದೀವಿ. ಏನಪ್ಪ ಅಂತಂದರೆ, ಫಸ್ಟು ಮನೆ ಅವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ವಲ್ಲ, ಅದಕ್ಕೆ ತುಂಬ ಜನ ಕ್ವೆಶನ್ ಕೇಳಿದ್ದಾರೆ. ಅಂದರೆ ಮನೆಗೆ ಎಷ್ಟು ಖರ್ಚಾಯಿತು, ಮನೆ ಹೇಗೆ ಕಟ್ಟಿದ್ರಿ, ಆಮೇಲೆ ತುಂಬ ಜನ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಮನೆ ಕಟ್ಟಿದ್ದೀರಾ ಅಂತ ಎಲ್ಲ ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆಯದಾಗಲಿ ಅಂತ. ಹಾಗೆ ಅದಕ್ಕೆ ಮನೆ ಬಗ್ಗೆ ಇವತ್ತು ಈ ವಿಡಿಯೋ ಮಾಡ್ತಿರೋದು. ಫಸ್ಟ್ ಏನಂದರೆ, ತುಂಬ ಅಂದರೆ ತುಂಬ ಜನನೂ ಇಷ್ಟಪಟ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಮನೆ ಕಟ್ಕೊಂಡಿದ್ದೀರಾ, ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿ ಅಂತ ಎಲ್ಲ ಕಮೆಂಟ್ ಹಾಕಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ. ಎಲ್ರಿಗೂ ಫಸ್ಟ್ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ನಾವು ಹೆಚ್ಚಾಗಿ ಬೆಳಿಬೋದು. ಹಾಗೆ ಫಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ಟೋಟಲ್ ಮನೆಗೆ ಎಷ್ಟು ಖರ್ಚಾಯಿತು ಅಂತ. ಜಾಗ ಸೈಟ್ ತಗೊಂಡಿದ್ದ ಅಥವಾ ಮನೆಯದಷ್ಟು? ಮನೆದಷ್ಟು ಒಟ್ಟು ಮನೆಗೆ ಎಷ್ಟು ಖರ್ಚಾಯಿತು ಅಂತ ಕೇಳಿದ್ರು. ಎರಡು ಹೇಳಿ, ಸೈಟ್ ಇದ್ದು ಮನೆದು. ಸೈಟ್ ತಗೊಂಡೆ, ಮನೆ ಜೋರಾಗಿ ಸೈಟು ಮನೆದು ಎಲ್ಲ ಸೇರಿದರೆ ಒಂದು 16 ಲಕ್ಷ. ಸೈಟು ನಾವು ಸೈಟ್ ತೊಗೊಂಡು ಮನೆ ಕಟ್ಟಿರೋದಂದರೆ 16 ಲಕ್ಷ. ಅದು ಯಾಕೆ ಅಂತಂದರೆ, ಇಷ್ಟು ಕಮ್ಮಿ ಆಯ್ತಿದ್ದು ಹೇಳಬೇಕು ಅಂದರೆ, ಕಮ್ಮಿ ಬಜೆಟಲ್ಲಿ ಆಯಿತು. ಅಷ್ಟು ಕಮ್ಮಿ ಬಜೆಟಲ್ಲಿ ಅದು ಇವಾಗ ಆಗಲ್ಲ. ಇಲ್ಲಿ ನಾವಿವಾಗ ಸೈಟ್ ತೊಗೊಂಡಿದ್ದು ಬಂದು 2 ವರ್ಷದ ಹಿಂದೆ ಆವಾಗ ತೊಗೊಂಡಿದ್ದು. ಆವಾಗ ಅಂದರೆ ಕಡಿಮೆ ಇತ್ತು, ಒಂದು 670 ರೂಪಾಯಿ ಅಡಿ ಹಾಗೆ ನಾವು ತಗೊಂಡಿದ್ದೀವಿ. ಅದೇ ನಾವು ಇವಾಗ ತೊಗೊಳ್ತೀವಿ, ಇದೇ ಸೈಟನ್ನೇ ಇವಾಗ ತೊಗೊಳ್ತೀವಿ ಅಂತಂದರೆ ದುಡ್ಡು ಜಾಸ್ತಿ ಆಗಿದೆ ಇವಾಗ. 1 to ಡಬಲ್. ಎಷ್ಟಾಗಿದೆ ಇವಾಗ? 1250 ರೂಪಾಯಿ. ಅಂದರೆ ನ್ಯಾಮ್ತಿಗೆ ಹೋದರೆ ಅಷ್ಟು, ಇಲ್ಲೇನು ಅಷ್ಟು ಆಗಿಲ್ಲ. 1000 ರೂಪಾಯಿ ಅಂತ 900-950 ರೂಪಾಯಿ ಕೊಡ್ತಾರೆ ಅಂತ ಅನಿಸುತ್ತೆ. ಅಂದರೆ ನ್ಯಾಮ್ತಿಗೂ ನಾವಿರೋ ಊರಿಗೂ ಅಷ್ಟೇನು ಇದು ಡಿಫ್ರೆಂಟ್ ಏನಿಲ್ಲ. ಒಂದು ಆ ಕಡೆ ಒಂದು ರೋಡ್ ದಾಟಿದ್ರೆ ನ್ಯಾಮ್ತಿ, ಈ ಕಡೆ ದಾಟಿದ್ರೆ ಸುವರ್ಣ, ಆ ಥರ ನಮ್ಮ ಊರುಗಳಿರೋದು. ಅಂದರೆ ಫುಲ್ಲು ಸಿಟಿ ಆಗಿರೋದ್ರಿಂದ ಸ್ವಲ್ಪ ಇವಾಗ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ಅವಾಗಿಗೂ ಇವಾಗ ಬರ್ತಾ ರೇಟ್ ಜಾಸ್ತಿ ಆಗ್ತೈತಿ, ಕಡಿಮೆ ಆಗೋದಿಲ್ಲ. ಹೌದು, ಕಡಿಮೆ ಆಗಲ್ಲ. ಗೊತ್ತು. ಅಂದರೆ ನಾವು ಈ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದಾಗ, ಏನೋ ಗಾಡಿ ತೊಗೊಳ್ಳೋದು, ಬೈಕ್ ತೊಗೊಳ್ಳೋದು, ಆ ಥರದಕ್ಕೆಲ್ಲ ನಾವು ಒಂದು ಇನ್ವೆಸ್ಟ್ಮೆಂಟ್ನ ಮಾಡೋದಕ್ಕಿಂತ ನಾವೊಂದು ಸೈಟ್ ಮೇಲೆ ಇಲ್ಲ ಒಂದು ಒಡವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವತ್ತೂ ಅದು ಡಬಲ್ ಆಗುತ್ತೆ, ಕಡಿಮೆ ಆಗಲ್ಲ. ಅದು ರೇಟ್, ಅದ್ರದ್ದು ರೇಟ್ ಜಾಸ್ತಿ ಇರುತ್ತೆ. ಇವತ್ತಿದ್ದ ರೇಟಿಗಿಂತ ಇನ್ನೂ ಜಾಸ್ತಿ ಇರುತ್ತೆ. ಯಾವತ್ತೂ ಅಷ್ಟೇ ಒಂದು ಪ್ಲಾನಿಂಗಲ್ಲಿ ಮಾಡಬೇಕು. ಏನೇ ಮಾಡಿದ್ರು ಸೈಟ್ ಮೇಲೆ ಇಲ್ಲ ಒಡವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವತ್ತು. ನನಗೆ ಅನಿಸಿದ ಪ್ರಕಾರ, ನಾನು ನೋಡಿದ ಪ್ರಕಾರ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲೂ ವೇಸ್ಟ್ ಆಗಲ್ಲ. ನಮ್ಮ ಕಷ್ಟ ಕಾಲಕ್ಕೆ ಯಾವತ್ತಿದ್ರೂ ಇದು ಯೂಸ್ ಆಗುತ್ತೆ. ಅಂದರೆ ಎಲ್ಲರಿಗೂ ಒಂದು ಮಾತು ಹೇಳೋದಂದ್ರೆ, ಯಾರು ಡೆಡ್ ಅಮೌಂಟ್ ಅಂತ ಎದಕ್ಕೂ ವೇಸ್ಟ್ ಮಾಡಬಾರ್ದು. ಎಲ್ರಿಗೂ ಹೇಳೋದು, ಅವ್ರ ಮೈಂಡ್ ಒಳಗೆ ಬರಬೇಕು ಅಂತ ಅನ್ನಲ್ಲ. ಅವ್ರವ್ರ ಮನೆ ಪ್ಲ್ಯಾನಿಂಗ್ ಇರ್ತೈತಲ್ಲಪ್ಪ, ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೊಂಡು ನಾವು ಇದ್ರಾಗೆ ಇಷ್ಟು ನಾವು ದುಡ್ಡು ಹಾಕಿದರೆ ಇಷ್ಟು ಕಮಿಷನ್ ಬರ್ಬೋದು ಅನ್ನೋದು ಅವ್ರ ಮೈಂಡ್ ಸೆಟ್ ಬಂದರೆ, ಈ ತಡಿ ನಾನು ಬೈಕ್, ಹುಡುಗರೆಲ್ಲ ಕೆಲವೊಬ್ರು ಐಫೋನ್ ತಗೊಂತೀನಿ, ಬೈಕ್ ಬೇಕು, ನಾವೆಲ್ಲ ಸುಮ್ಮನೆ ಡೆಡ್ ಅಮೌಂಟು ಬೈಕ್ ತಗೊಂಡ್ರು ಅದು ಯೂಸ್ ಆಗೋದು ನಮ್ಗೆ ಓಡಾಡೋಕ್ಕೆ ಅಷ್ಟೇ ತಾನೆ. ಅದೇ ಕಡಿಮೆ ರೇಟಿಂದ ಹೈ ಬಜೆಟಿಂದ ನೋಡ್ತಾರೆ. ಈ ಮೊಬೈಲ್ ಒಳಗೆ ಅಷ್ಟೇ ಮಾತಾಡ್ಬೇಕಂತ ಹೇಳ್ತಾನೆ, ಏನೋ ಒಂದಿಷ್ಟು ವಿಡಿಯೋ ನೋಡೋಕ್ಕಂತೇಳಿ ಕಡಿಮೆ ಬಜೆಟ್ ಒಳಗೆ ತಗೊಂಡ್ರೆ ಏನೋ ಮಾಮೂಲಿ ಆಸೆ ಇರ್ತೈತಿ.
ಹೆಚ್ಚಿಗೆ ದುಡ್ಡು ಅವಕ್ಕೆಲ್ಲ ಡೆಡ್ ಅಮೌಂಟ್ ವೇಸ್ಟ್ ಮಾಡ್ಬಾರ್ದು. ಇರುತ್ತೆ ಆಸೆ ಕೆಲವರಿಗೆ. ಹುಡುಗರು ಅಂತ ಅಂದಮೇಲೆ ಇವಾಗ ಬೈಕ್ ತೊಗೋಬೇಕು, ಅವನು ಆ ಥರದ ಬೈಕ್ ತೊಗೊಂಡಿದ್ದಾನೆ, ನಾನು ಈ ಥರ ಬೈಕ್ ತೊಗೋಬೇಕು, ಅವನು ಆ ಥರ ಕಾರ್ ತೊಗೊಂಡಿದ್ದಾನೆ, ಈ ಥರ ಕಾರ್ ತೊಗೋಬೇಕಂತ ಆಸೆ ಇರುತ್ತೆ. ಬಟ್ ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ವೇಸ್ಟ್ ಅಂತ ಅನಿಸುತ್ತೆ. ನಾವು ಆ ಕಾರಲ್ಲಿ ಹೋದ್ರೂ ಕಾರಲ್ಲೇ ಓಡಾಡೋಕ್ಕೋಸ್ಕರನೇ ತೊಗೊಂಡಿರ್ತೀವಿ, ಈ ಕಾರಾದ್ರೂ ಓಡಾಡೋಕ್ಕೋಸ್ಕರನೇ ತೊಗೊಂಡಿರ್ತೀವಿ. ಅದಕ್ಕೋಸ್ಕರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಅಷ್ಟೇ. ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಏನೇ ಒಂದು ಮಾಡೋದಿತ್ತು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕಾಲಿಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ಎಷ್ಟೇ ಬುದ್ಧಿವಂತರಿದ್ರೂ ಕೆಲವೊಂದು ವಿಷಯದಲ್ಲಿ ಮತ್ತು ಕೆಲವ್ರ ಜೊತೆ ಸೇರಿದಾಗ ಒಬ್ಬೊಬ್ರದ್ದು ಮಾತು ಒಂದೊಂದು ಥರ ಆದಾಗ ಮೈಂಡ್ ಸೆಟ್ಟು ಬೇರೆ ಬೇರೆ ಕಡೆ ಓಡ್ತಾ ಇರುತ್ತೆ. ನಾನು ಹೇಳೋ ಪ್ರಕಾರ ಏನಂತಂದರೆ ಆದಷ್ಟು ಎಲ್ಲರೂ ಏನಕ್ಕೆ ಒಂದು ನಾವು ಕೈ ಹಾಕ್ತಾಯಿದ್ದೀವಿ, ಏನೇ ಒಂದು ಮಾಡ್ತಾಯಿದ್ದೀವಿ ಅಂತಂದಾಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ಹೇಳ್ತೀನಿ. ಇಷ್ಟು ನಮ್ಮ ಮನೆಗೆ ಖರ್ಚಾಗಿದ್ದು. ಇನ್ವೆಸ್ಟ್ಮೆಂಟ್ನ ಮನೆಗೆ ಮಾಡಿ, ಸೈಟ್ಗೆ ಮಾಡಿ, ಮತ್ತು ಒಡವೆಗೆ ಮಾಡಿ, ಏನಾದರೂ ಬಿಸ್ನೆಸ್ ಮಾಡೋದಿತ್ತು ಮತ್ತು ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು, ನಾಲೆಡ್ಜ್ ಇರಬೇಕು. ಸುಮ್ಮನೆ ನಾನೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮಾಡಿದ್ರೆ ಆಗಲ್ಲ. ಎಲ್ಲದ್ರ ಬಗ್ಗೆಯೂ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡಿದ್ರೆ ಯಾವುದೇ ಒಂದಾಗಲಿ ಸಕ್ಸಸ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಸೋತೋರು ಇದ್ದಾರೆ, ಗೆದ್ದೋರು ಇದ್ದಾರೆ. ಮತ್ತು ಏನಿಲ್ಲ, ಅನುಭವಗಳು ಆಗತ್ತೆ ಅಷ್ಟೇ. ಒಂದು ಸಲ ಪೆಟ್ಟು ತಿಂದ ಮೇಲೆ ಈ ರೂಟಲ್ಲಿ ಹೋದರೆ ನಮ್ಗೆ ಪೆಟ್ಟಾಗುತ್ತೆ ಅಂತ ಅನುಭವ ಆದಮೇಲೆ ಗೊತ್ತಾಗುತ್ತೆ. ಕೆಲವೊಂದು ಟೈಮ್ ಹೇಳಿರ್ತಾರೆ ಎಲ್ಲರೂ, ಬೇರೆಯವರೆಲ್ಲ ಹೇಳಿರ್ತಾರೆ, ಆದರೆ ಅದು ಯಾವುದು ತಲೆಗೆ ಹೋಗಿರಲ್ಲ ನಮಗೆ. ಅಂದರೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಹಾಗಾಗಿ ಆದಷ್ಟು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಮನೆ ಕಟ್ಟಬೇಕು, ಏನೋ ಒಂದು ತಗೋಬೇಕು, ಏನೋ ಒಂದು ಮಾಡಬೇಕು ಅಂತಿದ್ದಾಗ 1000 ಸಲ ಯೋಚನೆ ಮಾಡಿದ್ರೆ ಒಳ್ಳೆಯದು. ಅದು ಬಿಟ್ಟು ಯಾರೋ ಮಾಡ್ತಾರೆ, ಏನೋ ಹೇಳ್ತಾರೆ ಅಂತ ಯಾರು ಕೇಳೋಕ್ಕೆ ಹೋಗಬೇಡಿ. ಎಲ್ಲ ಯೋಚನೆ ಮಾಡಿಬಿಟ್ಟು ಮಾಡಿ, ಆವಾಗ ಎಲ್ಲ ಒಳ್ಳೆಯದಾಗುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಇದ್ರ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮನೆಗೆ ಖರ್ಚಾಗಿರೋದು ಇಷ್ಟು, ಸೈಟಿಗೆ ಮನೆಗೆಲ್ಲ ಸೇರಿಸಿ ಇಷ್ಟು ಖರ್ಚಾಗಿರೋದು. ಮತ್ತು ಮನೆಯವರು ಇಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಅವರು ಎಲ್ಲರೂ ಸೇರ್ ಮಾಡಿರೋದು. ನಂದು ನನಗೆ ಅಮೌಂಟ್ ಉಳಿದಿದ್ದಂದ್ರೆ ಅದೊಂದು ನಾನು ಗಾರೆ ಕೆಲಸದ್ದು ಕೆಲಸ ಬೇರೆ ಕೊಟ್ಟಿದ್ರೆ 1-2 ಲಕ್ಷ ರೂಪಾಯಿ ಇನ್ನೂ ಜಾಸ್ತಿ ಆಗಿರೋದು. ನಾವು ಬೇರೆಯವ್ರಿಗೆ ಕರೆಸ್ಬಿಟ್ಟು ಕೆಲಸ ಕೊಟ್ಟಿದ್ರೆ ಆದರೆ 1-2 ಲಕ್ಷ ನಮಗೆ ಹೋಗ್ಬಿಡೋದು. ಎಲ್ಲ ನಮ್ಮ ಹುಡುಗರು, ನಮ್ಮ ಮಳೆಯರು, ನಾವೆಲ್ಲ ಸೇರ್ಕೊಂಡು ಮಾಡಿರೋದಲ್ಲ. ನಾವಿಲ್ಲಿ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಮಾಡಿಸಿಲ್ಲ ಕೆಲಸನ. ಇಲ್ಲಿ ಎಲ್ಲರೂ ಗೊತ್ತಿರೋರೇ ಆಗಿರೋದ್ರಿಂದ ಕೆಲಸದ ಬಗ್ಗೆ ಎಲ್ರಿಗೂ ಎಲ್ಲದೂ ನಾಲೆಡ್ಜ್ ಇದೆ. ಅದೇ ಒಂದು ಡಿಸೈನ್ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ನಮ್ಮ ಫ್ಯಾಮಿಲಿಲಿ ಬಂದ್ಬಿಟ್ಟು ಎಲ್ಲ ಅದೇ ಕೆಲಸನೇ ಮಾಡೋದು. ಹಾಗಾಗಿ ನಾವು ಯಾರಿಗೂ ಕೊಟ್ಟಿರಲಿಲ್ಲ, ನಾವೇ ಮಾಡಿರೋದಕ್ಕೋಸ್ಕರ ಅದೊಂದಿಷ್ಟು ಅಮೌಂಟ್ ನಮಗೆ ಸೇವ್ ಆಯಿತು. ಹೀಗೆ ಯಾರಾದರೂ ಈ ಥರನೇ ಮಾಡ್ಕೊಳ್ಳೋದಿತ್ತು ಅಂತಂದರೆ ನಿಧಾನಕ್ಕೆ ಮಾಡಿಕೊಡಿ, ಏನಿಲ್ಲ, ಆರಾಮಾಗಿ ಕಡಿಮೆ ಬಜೆಟಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಮನೆ ಕಟ್ಟಬಹುದು ಈಗಿನ ಒಂದು ಸಿಚುವೇಷನ್ನಲ್ಲಿ. ಅಂದರೆ ಧೈರ್ಯ ಮಾಡಿದ್ರೆ ಕಟ್ಬೋದು. ಏನಾಗುತ್ತೋ ಏನೋ, ಹಿಂಗೆ ಮಾಡಿದ್ರೆ ಏನಾಗುತ್ತೋ, ಹಂಗೆ ಮಾಡಿದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಏನೇ ಒಂದು ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮುಂದೆ ಕಾಲಿಟ್ಟಾಗ ಏನೇ ಆದರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ಆಗಲೇಬೇಕು. ಅದು ಪೂರ್ತಿ ಆಗತ್ತ ಅಥವಾ ಅರ್ಧಕ್ಕೆ ನಿಲ್ತತಿ ಅದು ಗೊತ್ತಿರಲ್ಲ. ಮುಂದೆ ಫಸ್ಟ್ ನಾವು ಹೋಗಿ ಅದಕ್ಕೆ ಕೈ ಹಾಕ್ಬಿಡ್ತಾನೆ. ಸುಮ್ಮನೆ ಆಗತ್ತೆ ಇಲ್ಲ ಅಂತ ಹೇಳಿ ಒಂದು ಅದೇ ಇದ್ರಾಗ ಇದ್ರೆ ಅದು ಅದು ಇತ್ಲಾಗ ಆಗೋದು ಇಲ್ಲ, ಇತ್ಲಾಗ ಬಿಡೋದು ಇಲ್ಲ ಅಂತ ಹೇಳಿ ಅದು ಆಸೆ ಮಾತ್ರ ಹಂಗೆ ಉಳ್ಕೊಂಡಿರ್ತೈತಿ. ಆಮೇಲೆ ಇದು ಏನಂದರೆ, ಮನೆ ಕಟ್ಟಬೇಕು, ನಾವು ಸ್ವಂತ ಮನೇಲಿ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಕೂಡ ಆಗಿರುತ್ತೆ. ಇದರಲ್ಲಿ ನಂಗೆ ಆಸೆನೇ ಇಲ್ಲ ಅನ್ನೋರು, ಮನೆ ಕಟ್ಟೋ ವಿಷಯದಲ್ಲಿ ನಂಗೆ ಆಸೆನೇ ಇಲ್ಲ ಅಂತ ಹೇಳೋರು ಯಾರಿರಲ್ಲ. ನಾನೇ ಆಗಿರ್ಬೋದು ಹೇಳ್ತಿದ್ದೆ, ನಂಗಂದರೆ ಮನೆ ಕಟ್ಟೋದ್ರ ಬಗ್ಗೆ ನಂಗೆ ಆಸೆ ಇರಲಿಲ್ಲ. ಅಂದರೆ ಈ ಥರ ಮನೆಯೇ ಕಟ್ಟಬೇಕು ಅನ್ನೋದು ಆಸೆ ಇರಲಿಲ್ಲ. ನಂದು ಸ್ವಂತ ಸೂರು, ಯಾವುದೋ ಒಂದು ಹಂಚಿನ ಮನೆನೋ, ಸೀಟಿನ ಮನೆನೋ, ಯಾವುದೋ ಮನೆ ಕೊಟ್ಟು ನಾನು ಇರೋದಕ್ಕೆ ಅಂತ ನಂದು ಅಂತ ಒಂದು ಸ್ವಂತ ಮನೆ ಇರಬೇಕನ್ನೋದು ನನಗೆ ಆಸೆ ಇತ್ತು. ದೇವ್ರ ದಯೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಯಿತು, ಪರವಾಗಿಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ, ಇವಾಗಿನ ಮಟ್ಟಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಮುಂದೆ ಒಂದಿನ ಅದು ಒಳ್ಳೆಯದು ಆಗ್ಬೋದು. ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಕನಸು ಆಗಿರುತ್ತೆ. ನೋಡಿ, ಸಾಧ್ಯವಾದಷ್ಟು ಯಾರು ದುಡುಕ್ತೇನೆ
ಎಷ್ಟು ನಮಗೆ ಎಷ್ಟು ಕೆಪಾಸಿಟಿ ಆಗುತ್ತೆ ಏನು ಅಂತ ಯೋಚನೆ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಯಾವುದಾದ್ರೂ ಆಯಿತು, ನಮಗೆ RCC ಮನೆಯೇ ಆಗಬೇಕು, ಹಂಚಿನ ಮನೆಯೇ ಆಗಬೇಕು, ಸೀಟಿನ ಮನೆಯೇ ಆಗಬೇಕು ಅಂತ ಏನಿಲ್ಲ. ನಮ್ಮದು ಅಂತ ಒಂದು ಸ್ವಂತ ಸೂರು, ನಮ್ಮ ಮನೆ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ಹೊರಗಡೆಯಿಂದ ಬಂದಾಗ, ನಾವು ಹೊರಗಡೆಯಿಂದ ದುಡ್ದು ಸಾಕಾಗಿ ಬಂದಾಗ ಇದು ನನ್ನ ಮನೆ ಅನ್ನೋದು ಒಂದು ನೆಮ್ಮದಿ ಇರಬೇಕು. ಬಂದು ನಾವು ದಿಂಬಿಗೆ ತಲೆ ಕೊಟ್ಟಾಗ ಇದು ನನ್ನ ಮನೆ ಅನ್ನೋ ಒಂದು ನೆಮ್ಮದಿ ಸುಖ ಇತ್ತು ಅಂತಂದರೆ ಆರಾಮಾಗಿ ನಿದ್ದೆ ಮಾಡ್ಬೋದು ಅನ್ನೋ ಉದ್ದೇಶ ಅಷ್ಟೇ. ಮಾಡ್ಕೊಳ್ಳಿ. ಯಾರಾದರೂ ಅಷ್ಟೇ ಮನೆ ಮಾಡ್ಕೋಬೇಕಿತ್ತು ಅನ್ನೋ ಆಸೆ ಇತ್ತು ಅಂತಂದರೆ ಅತಿ ಆಸೆ ಪಡ್ದೇನೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿಕೊಂಡು ಸ್ವಂತ ಸೂರು ಯಾವುದೇ ಆಗಿರಲಿ ಆರಾಮಾಗಿ ಬಂದು ಮಲ್ಕೊಳ್ಳೋಕ್ಕೆ ಅಷ್ಟೆ. ನೆಕ್ಸ್ಟ್ ಬಂದರೆ ತುಂಬ ಜನ ನಮ್ಮ ಟೈಲ್ಸ್ ಹಾಕ್ಸಿದ್ದೀವಲ್ಲ, ಅದಕ್ಕೆ ಎಷ್ಟು ರೇಟ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಟೈಲ್ಸು ತಂದಿರೋದಾಗಿರ್ಬೋದು ಮತ್ತು ಹಾಕ್ಸಿರೋದಾಗಿರ್ಬೋದು, ಅದ್ರ ಬಗ್ಗೆ ಹೆಂಗೆ ಅಂತ. ಟೈಲ್ಸ್ ವಿಚಾರಕ್ಕೆ ಬಂದರೆ, ಈಗ ಟೈಲ್ಸ್ ಅಂದರೆ ಈಗ ಕೆಲವೊಂದು ರೇಟಿಗೆ ಇರ್ತಾವೆ. ಈಗ ಕಲ್ಲು ಮೇಲೆ ಹೋಗ್ತೈತೆ, ಇಷ್ಟೇ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಈಗ ನಿನ್ನ ಚಾಯ್ಸ್ ಒಂಥರ ಇರ್ತೈತಿ, ನನ್ನ ಚಾಯ್ಸ್ ಒಂಥರ ಇರ್ತೈತಿ. ಅದು ನೀನು ಚಾಯ್ಸ್ ಮಾಡಿರೋ ಕಲ್ಲಿಗೆ ಒಂಥರ ರೇಟ್ ಇರ್ತೈತಿ, ನಾನು ಚಾಯ್ಸ್ ಮಾಡಿರೋ ಕಲ್ಲಿಗೆ ಒಂಥರ ರೇಟ್ ಇರ್ತೈತಿ. ಹಂಗೆ ಆದ್ರೆ ಅಂದರೆ ಇವಾಗ ಈಗ ನಮ್ಮನೆಗೆ ಹಾಕ್ಸಿರೋದು ಎಷ್ಟು? ನಮ್ಮನೇದು ಅಂದರೆ ಈಗ ಗ್ರಾನೈಟ್ ಲೆಕ್ಕಕ್ಕೆ ಹೋದರೆ ಸುಮಾರು ಈಗ ಒಂದು 100-120 ರೂಪಾಯಿ ಅಡಿ ಇದು. ಗ್ರಾನೈಟ್ 120 ರೂಪಾಯಿ ಅಡಿ. 100-120 ರೂಪಾಯಿ ಅಡಿ. ಬದಿಂದಾನೇ ಸಿಗ್ತಾವೆ. ಅದ್ರೊಳಗೂ ಅದೇ ಸ್ವಲ್ಪ ಕಲ್ಲು ನೋಡ್ಕೊಂಡು ಇದು ಮಾಡ್ಕೋಬೇಕು. ಆಮೇಲೆ ಇದು ಬಂದ್ಬಿಟ್ಟು ನಾನು ನನ್ನ ಇದಕ್ಕೆ ಫ್ಲೋರಿಂಗಿಗೆಲ್ಲ ಇದು ಹಾಕ್ಸಿರೋದು ಗ್ರಾನೈಟ್ ಅಲ್ಲ, 2x4. ಅದು ಗ್ರಾನೈಟ್ ಫೀಲೇ ಕೊಡುತ್ತೆ, ಬಟ್ ಗ್ರಾನೈಟ್ ಅಲ್ಲ, ಅದು 2x4 ಹಾಕ್ಸಿರೋದು. ಅದು ಬಂದ್ಬಿಟ್ಟು ಅದು ಎಷ್ಟು ಅಡಿಗೆ ಅಂದರೆ ನಾವು ಚಾಯ್ಸ್ ಮಾಡಿದಂಗೆ ಅದು ಒಂದು 50 ರೂಪಾಯಿ ಅಡಿಯಿಂದನೂ ಸಿಗ್ತೈತಿ. 50 ರೂಪಾಯಿ ಅಡಿಯಿಂದನೂ ಅದಕ್ಕಲ್ಲ 150 ರೂಪಾಯಿ ಅಡಿ ಮಟನೂ ಅದೈತಿ ಕಲ್ಲು. ನಾನು ತಗೊಂಡಿದ್ದು 80 ರೂಪಾಯಿ ಅಡಿದು. ನಮ್ದು 80 ರೂಪಾಯಿ ಅಡಿ. ಅದು ಎಷ್ಟು ಅಂದರೆ ನಮ್ಮ ಮನೆಗೆ ಎಷ್ಟಾಯಿತು ಟೋಟಲ್ ಎಲ್ಲ? ಕಲ್ಲಿಂದು ಗ್ರಾನೈಟು ಎಲ್ಲ ಸೇರಿ, ಗ್ರಾನೈಟು, ನಮ್ಮ ಅಡುಗೆ ಮನೆ ಟೈಲ್ಸು ಎಲ್ಲ ಟೋಟಲ್ ನಾನು ಕಲ್ಲು ತಗೊಂಡಿದ್ದ ಅಮೌಂಟ್ ಅಂದ್ರೆ 75,000, 73 ಟೋಟಲ್. ನಾವು ಒಂದು ನಮ್ಮ ಫ್ಲೋರಿಂಗ್ ಕಲ್ಲಾಗಿರ್ಬೋದು, ಮತ್ತು ವಾಶ್ರೂಮ್ಗೆಲ್ಲ ಹಾಕ್ಸಿರೋದು, ಈ ಅಡುಗೆ ರೂಮಿಗೆ ಹಾಕ್ಸಿರೋದು ಎಲ್ಲದೂ ಸೇರಿ ಒಟ್ಟು ನಮಗೆ ಒಂದು 73,000ಕ್ಕೆ ನಾವು ತೊಗೊಂಬಂದಿದ್ದು. ಎಲ್ಲನೂ ಹಾಕ್ಸೋಕ್ಕೆ ಅಂತ ನಾವು ಒಂದು 30-35,000 ರೂಪಾಯಿ ನಾವು ಹಾಕ್ಸೋರಿಗೆ ಕೊಟ್ಟಿರೋದು. ಒಟ್ಟು ನಾವು ಒಂದು 1,10,000 ರೂಪಾಯಿ ನಮಗೆ ಟೈಲ್ಸಿಗೆ ಆಗಿರೋದು ಅಲ್ಲ. 120 ಎಕರೆ ಅವರು ಬಂದು ಲೋಡು ಅನ್ಲೋಡ್ ಅವರೇ ಮಾಡಿದ್ರು. ಲೋಡು ಅನ್ಲೋಡ್ ಅವರೇ ಮಾಡಿದ್ದಾರೆ. ಅಲ್ಲಿಂದ ಅದು ಕಲ್ಲುಗಳು ಊರಿಗೆಲ್ಲ ಎತ್ತೋದಕ್ಕೆ ಮಾಡೋಕ್ಕೆ ಸರಿ ಆಗಲ್ಲ. ಅವ್ರಿಗೆ ಐಡಿಯಾ ಇರುತ್ತೆ ಎಲ್ಲಿಂದ ಹೇಗೆ ಎತ್ತಿದ್ರೆ ಕಲ್ಲು ಹೊಡೆಯಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬಂದು ನಾವು ಅದೇನೋ ಅವ್ರಿಗೆ ಬಾಡಿಗೆ ಚಾರ್ಜ್ ಕೊಡೋದು, ಅದನ್ನು ಉಳ್ಸೋಕ್ಕೆ ಅಂತ ಹೋಗಿ ಇಲ್ಲೇನೋ ಹಾಳಾಗಬಾರ್ದಲ್ಲ. ಹಾಗಾಗಿ ಅವ್ರಿಗೇನೆ ಹೇಳಿದ್ವಿ, ಅವರೇ ತೊಗೊಂಬಂದು ಅವರೇ ಇಳಿಸಿ ಅವರೆಲ್ಲ ಮಾಡಿ ಕಲ್ಲು ತಗೊಂಬಂದು ಫಿಟ್ ಮಾಡ್ಸೋಕ್ಕೆ 120 ಆಯಿತು. 120 ಕಲ್ಲಿಗಾಯಿತು. ಅಂದರೆ ಎಲ್ಲ ಚೆನ್ನಾಗಿರೋದೆ ಅಂತ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಇದೆಲ್ಲ ಸೆಲೆಕ್ಟ್ ಮಾಡಿದ್ದು ನಾನೇ. ಅಂದರೆ ಅಡುಗೆ ರೂಮ್ದು ಏನೋ ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಚಾಯ್ಸ್ ಮಾಡಬೇಕಿತ್ತು ಅನ್ನಿಸ್ತು. ಬಟ್ ನಾನು ಏನಂತಂದರೆ ನಾನೊಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಕಮ್ಮಿ. ನನಗೆ ಅಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾನು ಆ ಕಲರ್ ಇರಲಿ ಅಂಥೇಳಿ, ಅಂದರೆ ಗಲೀಜಾದ್ರೂ ಕಾಣಿಸ್ಬಾರ್ದು ಅಂತ ಸ್ವಲ್ಪ ನಾನೇನಾದರೂ ಮೆಸ್ಸಾಗಿ ಸ್ವಲ್ಪ ಇಟ್ಕೊಂಡಿದ್ರು ಸ್ವಲ್ಪ ನೀಟಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆ ಥರದ್ದು ಸೆಲೆಕ್ಟ್ ಮಾಡಿದ್ದು. ಅದು ಸ್ವಲ್ಪ ಇನ್ನೂ ಚೆನ್ನಾಗಿರೋದು ನಾನು ಸೆಲೆಕ್ಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ನನಗೆ ಎಲ್ಲನೂ ಇಷ್ಟ ಆಗಿದೆ. ಫ್ಲೋರಿಂಗ್ ಕಲ್ಲಾಗಿರ್ಬೋದು, ಮತ್ತು ನಮ್ಮ ದೇವ್ರ ಮನೆಯದಾಗಿರ್ಬೋದು, ವಾಶ್ರೂಮ್ದಾಗಿರ್ಬೋದು ಎಲ್ಲನೂ ಇಷ್ಟ. ಅಡುಗೆ ರೂಮ್ದೊಂದು ಒಂದು ಸ್ವಲ್ಪ ನನಗೆ ಆಮೇಲೆ ಅನ್ನಿಸ್ತು ಬೇರೆ ಥರದ್ದು ಹಾಕಿಸ್ಬೇಕಿತ್ತು ಅಂತ. ಆದರೂ ಈಗೂ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಬೆಟರ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಮನೆ ಹಿಂದೇನು ಇದು
ಮನೆ ಕಟ್ಟಬೇಕಾದ್ರೆ ಒಂದು ಐಡಿಯಾ ಏನು ಗೊತ್ತಪ್ಪಿ, ಹ್ಞೂ ಇವಾಗ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ರೂಮ್ ಎಲ್ಲ ಬೇಕಾಗಿರ್ತಾವೆ, ರೂಮ್ಗಳು ಜಾಸ್ತಿ ಬೇಕಾಗಿರ್ತಾವೆ. ಇಲ್ಲ ಸಿಂಗಲ್ ಹಿಂಗೆ ಏನಪ್ಪ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇದ್ರೆ ಸಾಕು, ನಮಗೆ 2 ಬೆಡ್ರೂಮ್ ಆದರೂ ಸಾಕು, ಮಕ್ಕಳು ದೊಡ್ಡ ಆದರೆ ಬರ್ತಾವೆ ಅಂತ ಹೇಳಿ 2 ಬೆಡ್ರೂಮ್ ಹಾಕೊಂಡು ಕಿಚನ್ನು, ವಾಶ್ರೂಮ್, ದೇವರ ಪೂಜೆ ಮನೆ, ಹಾಲು ಇದೇ ಥರ ಮಾಡಿಸ್ಬೇಕಂದ್ರು ಒಳಗಿನ ವಾಲ್ಗಳು ಇರ್ತಾವಲ್ಲ ಗೋಡೆ, ಸಿಂಗಲ್ ಇಟ್ಟಿಗೆ ಗೋಡೆ ಕಟ್ಕೋಬೇಕು. ಅಲ್ಲೇ ಇಟ್ಟಿಗೆ ದುಡ್ಡು ವೇಸ್ಟ್ ಆಗುತ್ತಲ್ಲ. ಇವಾಗ ಕೆಲವೊಬ್ರು 9 ಇಂಚಿಂದ ಹಳೆ ಕಾಲದಲ್ಲಿ ಗಟ್ಟಿ ಇರಬೇಕು ಗೋಡೆಗಳು. ಇಲ್ಲ ಇವೆಲ್ಲ ನಾನು 4.5 ವಾಲ್ ಹೇಳಿಲ್ಲ, 4.5 ಇಂಚಿಂದ ಸಿಂಗಲ್ ಇಟ್ಟಿಗೆ. ಅವಾಗ ಮೆಟಲ್ಸ್ ಕಡಿಮೆ ಆಗ್ತೈತಿ, ಜಾಗನೂ ನಮ್ಗೆ ಫ್ರೀ ಆಗ್ತೈತಿ. ಸುಮ್ಮನೆ ಮನೆ ತುಂಬ್ತೀನಿ ಗೋಡೆ 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 ಎಲ್ಲ ಮಾಡ್ಕೋಬಾರ್ದು. ಹೌದು, ಅದನ್ನು ಅದು ಹೆಂಗೆ ಇವಾಗ ನಾವು ಮಾಡ್ತಾ ಇದ್ದೀವಿ ಅಂದಾಗ ಮನೆದೊಂದು ಪ್ಲ್ಯಾನಿಂಗ್ ಹಚ್ಚಕ್ಕೆ ಅಂತ ಇವಾಗಿನ ಇದರಲ್ಲಿ ಏನಂದರೆ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಇಂಜಿನಿಯರ್ಸಿಗೆ ಅರ್ಧ ದುಡ್ಡನ್ನ ವೇಸ್ಟ್ ಮಾಡ್ತಿದ್ದಾರೆ. ಅಂದರೆ ಗೊತ್ತಿರೋಲ್ಲ, ಎಲ್ರಿಗೂ ಗೊತ್ತಿರೋದಲ್ವ, ಹಂಗಾಗಿ ಸ್ಕೆಚ್ ಹಾಕಿಸ್ತಾರೆ ಕೆಲವೊಬ್ಬರು. ನಾವಿಲ್ಲಿ ಯಾವುದೇ ಥರದ ಇಂಜಿನಿಯರ್ಸ್ನಾಗಲಿ ಯಾರನ್ನೇ ಆಗಲಿ ಕರೆಸಿ ಸ್ಕೆಚ್ ಮಾಡಿಸಿದ್ದಲ್ಲ, ಎಲ್ಲ ಇವರೇನೇ ಪ್ಲ್ಯಾನ್ ಮಾಡಿ, ಅಂದರೆ ತುಂಬ ಮನೆಗಳನ್ನ ಇವ್ರು ನೋಡಿರ್ತಾರೆ, ಕಟ್ಟಿರ್ತಾರೆ, ಎಲ್ಲ ಗೊತ್ತಿರುತ್ತಲ್ವ, ಹಾಗಾಗಿ ಇವರೇನೇ ಸ್ಕೆಚ್ ಹಾಕಿ ಕಟ್ಟಿದ್ದು. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ನಾವು ಸಿಮೆಂಟ್ ಇಟ್ಟಿಗೆಯಲ್ಲಿ ಮನೆ ಕಟ್ಟಿದ್ದು. ಈಗ ಈ ಸಿಮೆಂಟ್ ಇಟ್ಟಿಗೆನ ಸುತ್ತಲೂ ಗೋಡೆ ಕಟ್ಟೋದಕ್ಕೆ ನಾವು ಯೂಸ್ ಮಾಡಿದ್ವಿ. ಇಲ್ಲಿ ನಾವು ವಾಶ್ರೂಮ್ ಒಳಗಡೆ ಮಾಡ್ಕೊಂಡಿದ್ದೀವಿ, ಮತ್ತು ದೇವ್ರ ಮನೆಯೂ ಒಳಗಡೆನೇ ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಾವು ಆ ಸಿಮೆಂಟ್ ಇಟ್ಟಿಗೆನೇ ಯೂಸ್ ಮಾಡಿಬಿಟ್ಟಿದ್ರೆ ನಮಗೆ ಸ್ವಲ್ಪ ಜಾಗ ವೇಸ್ಟ್ ಅಂತ ಅನಿಸ್ಬಿಟ್ಟಿರ್ತಿತ್ತು. ಇನ್ನೂ ಜಾಗ ಭಾಳ ಇಕ್ಕಟ್ಟು ಅಂತ ಅನಿಸ್ಬಿಡ್ತಿತ್ತು. ನಾವು ಆ ಥರ ಮಾಡಿಲ್ಲ, ಇಲ್ಲಿ ಸಣ್ಣ ಇಟ್ಟಿಗೆನೇ ಯೂಸ್ ಮಾಡಿರೋದಕ್ಕೋಸ್ಕರ ನಮಗೆ ಜಾಗ ಫ್ರೀ ಅಂತ ಅನಿಸುತ್ತೆ. ಮಾಡೋದಿತ್ತು ಅಂತಂದರೆ ಯಾರಾದರೂ ಮನೆ ಕಟ್ಟೋರು, ಇನ್ಮೇಲೆ ಮನೆ ಕಟ್ಟೋರು, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋರು ಯಾರಾದರೂ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ರೆ ಪ್ಲೀಸ್ ಆ ಥರ ಮಾಡಿ. ಸುತ್ತು ಗೋಡೆ ಮಾತ್ರ ನೀವು ಬೇಕಾದರೆ ಸಿಮೆಂಟ್ ಇಟ್ಟಿಗೆಯಲ್ಲಿ ಕಟ್ಕೊಳ್ಳಿ. ನಡುವೆ ಏನಾದರೂ ನೀವು ಬೆಡ್ರೂಮ್ ಮತ್ತು ಅಡುಗೆ ರೂಮು, ದೇವ್ರ ಮನೆ ಎಲ್ಲ ಮಾಡೋದಿರುತ್ತಲ್ಲ, ಅದನ್ನೆಲ್ಲ ಸಣ್ಣ ಇಟ್ಟಿಗೆಯಲ್ಲಿ ಕಟ್ಬಿಡಿ. ಆವಾಗ ಜಾಗ ಫ್ರೀ ಆಗುತ್ತೆ. ನಾವು ಒಂದೇ ಗೋಡೆ ಆ ಕಡೆ ಕಿಚನ್, ಈ ಕಡೆ ಬೆಡ್ರೂಮ್, ಮಧ್ಯ ಒಂದೇ ಗೋಡೆ, ಸಿಂಗಲ್ ಗೋಡೆಗೆ ನಾವು ಆ ಕಡೆ ಅಡುಗೆ ರೂಮ್ ಮಾಡಿದ್ದೀವಿ, ಈ ಕಡೆ ಮತ್ತು ನಾವು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಗೆ ಅದರಲ್ಲೂ ಅಮೌಂಟ್ ಸೇವ್ ಆಯಿತು, ನಮಗೆ ಅದರಲ್ಲೂ ದುಡ್ಡು ಉಳಿಯಿತು. ಮತ್ತು ಬೇರೆ ಹಿಂಗೆ ಮತ್ತು ಇದಕ್ಕೋಸ್ಕರನೇ ಇದು ಬೇರೆ ಸಪ್ರೇಟ್ ಅದು ಬೇರೆ ಸಪ್ರೇಟ್ ಮಾಡೋಕ್ಕೆ ಹೋದರೆ ಮತ್ತು ಅದಕ್ಕೂ ದುಡ್ಡು ಎಲ್ಲ ಖರ್ಚಾಗ್ತಿತ್ತು. ಮತ್ತು ಕೆಲಸನೂ ಜಾಸ್ತಿ ಮತ್ತು ಜಾಗನೂ ವೇಸ್ಟು, ಎಲ್ಲ ವೇಸ್ಟ್ ಆಗ್ತಿತ್ತು. ಈ ಥರ ಒಂದು ಪ್ಲ್ಯಾನಿಂಗ್ ಮಾಡಿ ಮಾಡ್ಕೊಂಡಿರೋದು. ಯಾರಾದರೂ ಇನ್ನು ಮುಂದೆ ಮನೆ ಕಟ್ಟೋರಿತ್ತು ಅಂತಂದರೆ ಈ ಥರ ಮಾಡಿ. ವಿಡಿಯೋ ಒಂದು ಸ್ವಲ್ಪ ಕಟ್ಟಾಗ್ಬಿಡ್ತು ನಡುವೆ ಮಾಡಬೇಕಾದ್ರೆ. ಅದೇ ಈ ಥರ ಒಂದು ಪ್ಲ್ಯಾನಿಂಗ್ನ ಮಾಡಿಕೊಂಡು ನಾವು ಮನೆ ಕಟ್ಟಿದರೆ ಕಡಿಮೆ ಬಜೆಟಲ್ಲಿ ಕಟ್ಬೋದು, ಮತ್ತು ಕಡಿಮೆ ಜಾಗ ಇದ್ರೂ ಕೂಡ ನಾವು ಅದನ್ನು ಒಂದು ಐಡಿಯಾದ ಮೇಲೆ ಕಟ್ಟಿದ್ರೆ ಹೆಂಗಾದರೂ ನಾವು ಕಟ್ಕೋಬೋದು ಅಂತ. ಕೆಲವೊಂದು ಈಗ ಏನಾಗುತ್ತೆ ಅಂದರೆ ನಮ್ಮ ಮನೆ ಅಂದರೆ ಸಿಂಪಲಾಗಿದೆ, ನೀವು ನೋಡಿದರೆ ಗೊತ್ತಾಗುತ್ತೆ. ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಹೋಮ್ಟೂರ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ನಾವು ಸಿಂಪಲಾಗಿ ಏನಿಲ್ಲ, ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ, ಅಡುಗೆ ರೂಮ್ ಮಾಡ್ಕೊಂಡಿದ್ದೀವಿ, ದೇವ್ರ ರೂಮ್ ಮಾಡ್ಕೊಂಡಿದ್ದೀವಿ, ಮತ್ತು ಒಂದು ವಾಶ್ರೂಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಮತ್ತು ಇದರಲ್ಲಿ ಇದು ಹಾಲಿದೆ, ದೊಡ್ಡಕ್ಕಿದೆ, ಅಂದರೆ ಕಡಿಮೆ ಜಾಗ. ನಮ್ಮದು ಜಾಗ ಬಂದ್ಬಿಟ್ಟು 15 ಅಡಿ ಅಗಲ ಮತ್ತು 40 ಅಡಿ ಉದ್ದ ನಮ್ಮದು ಜಾಗ ಇರೋದು. 14 ಏನು ಅದೇ 1 ಅಡಿ ಬಿಟ್ಟು 14 ಅಡಿ ಎಲ್ಲ ತಗೊಂಡಿದ್ದ ಜಾಗ. ಒಂದು ಅಡಿ ಬಿಟ್ಟಿವಿ ಅಂತಂದರೆ ಅದೇ ಆ ಕಡೆ ನಮಗೆ ಕಿಟಕಿ ಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಅಂದರೆ ಆ ಪಕ್ಕದ ಮನೆಯವರು 1 ಅಡಿ ಕಡೆ ಬಿಟ್ಟಿದ್ದಾರೆ. ನಾವು ಆ ಕಡೆ 1 ಅಡಿ ಬಿಟ್ಬಿಟ್ಟು ಒಂದು ನಡುವೆ ಒಂದು ಓಣಿ ಥರ ಬಿಟ್ಕೊಂಡಿದ್ದೀವಿ, ಅಂದರೆ ಬೆಳಕು ಗಾಳಿಗೆಲ್ಲ ಒಂದು ಸ್ವಲ್ಪ ಇರಲಿ ಅಂತ. ಅದಾದಮೇಲೆ ನಾವು 14 ಅಡಿ ಕಟ್ಕೊಂಡಿರೋದು. ಸೈಟ್ ಬಂದು 15-40 ಇದಿರೋದು. 15-40 ಸೈಟಿಗೆ ನಮಗೆ 4 ಲಕ್ಷ ರೂಪಾಯಿ ಅಮೌಂಟ್ ಆಗಿತ್ತು ಆವಾಗ, 2 ವರ್ಷದ ಹಿಂದೆ. ಬಟ್ ಇವಾಗ ತೊಗೊಳಕ್ಕೆ ಹೋದರೆ ಒಂದು 6-7 ಲಕ್ಷ ಅಂತೂ ಬೇಕು ತೊಗೊಳಕ್ಕೆ. ಅಲ್ಲಿಂದ ಇಲ್ಲಿಗೆ ಒಂದು 3 ಲಕ್ಷ ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ರಿಜಿಸ್ಟ್ರೇಷನ್ನು ಫೀಸ್ ಆಗಿರ್ಬೋದು, ಮತ್ತು ನಾವು ಇದ್ರದ್ದು ಅಡಿ ಲೆಕ್ಕನ ತಗೊಂಡಿದ್ದು. ಈ ಅಡಿ ಲೆಕ್ಕನೇ ಇಲ್ಲಿ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಇವಾಗಂತೂ. ಬರ್ತಾ ಸಿಟಿ ಆಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಇಷ್ಟು ನಾವು ಸೈಟ್ಗೆ 4 ಲಕ್ಷ ನಾವು ತೊಗೊಂಡಿದ್ದು.
ಮನೆ ಕಟ್ಟೋಕ್ಕೆ ಒಂದು 12-13 ಲಕ್ಷ ಆಗಿದೆ. ಒಟ್ಟು ಒಂದು ಟೋಟಲ್ ನಮ್ಮದೊಂದು 16-17 ಲಕ್ಷ ರೂಪಾಯಿ ಮನೆಗೆ ಅಂತ ಖರ್ಚಾಗಿರೋದು ನಮಗೆ. ಇಷ್ಟು ಹೇಳೋದು ಅಷ್ಟೇ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೇಳಿ, ಕ್ವೆಶನ್ಸ್ನ ಮುಂದಿನ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನೀವು ಯಾರಾದರೂ ಮನೆ ಕಟ್ಟೋದಿತ್ತು ಅಂತಂದರೆ ಹೇಳಿದ್ನಲ್ವ, ಏನೇ ಮಾಡೋದಿತ್ತು ಅಂತಂದರೂ ಒಂದು ಪ್ಲ್ಯಾನಿಂಗ್ ಇರಲಿ. ಆಮೇಲೆ ಸಾಕಷ್ಟು ಇವಾಗೇನು ನಾವು ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು, ಹಂಗೆ ಮಾಡಿದ್ರೆ ಹೆಂಗೆ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಅವರಿಗೆ ಸುಮ್ಮನೆ ಕೇಳಿಬಿಟ್ಟು ಅವರಿಗೆಲ್ಲ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಇವಾಗೆಲ್ಲ ಗೂಗಲಲ್ಲೇ ಸರ್ಚ್ ಮಾಡಿದ್ರೆ ಎಲ್ಲ ಬರುತ್ತೆ, ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಮತ್ತೆ ನೋಡಿ ಏನು ಗೊತ್ತಾ, ಕಿಟಕಿ ಬಾಗಿಲು ಈಗ ಮರದ್ದು ಮಾಡಿಸ್ಬೇಕಂದ್ರೆ ತುಂಬ ರೇಟ್. ಇವಾಗ ಮರ ಕೊಳ್ಳೋಕ್ಕಾಗೋದಿಲ್ಲ, ತುಂಬ ಅಂದರೆ ತುಂಬ ರೇಟು. ಒಂದು ಬರೀ ಫ್ರಂಟ್ ಇದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಆದಂಗಾಯ್ತು. ನಾನು ಮರದಂದ್ರೆ ಅದೊಂದೇ ಫ್ರಂಟಿಂದ ಅಂದೆ ಅಷ್ಟು, ಮತ್ತು ಕಿಟಕಿಗಳೆಲ್ಲ ಕಬ್ಬಿಣದ್ದೇ ಮಾಡಿಸಿರೋದು. ಹೌದು, ಅದನ್ನೊಂದು ನೋಡಿ. ನೀವು ಮರದ್ದು ಮಾಡಿಸಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅಲ್ಲ, ನಾನು ಹೇಳ್ತಿರೋದು ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು, ನಮ್ಮ ಒಂದು ರೇಂಜಿಗಿರೋ, ಎಲ್ಲರಿಗೂ ಆಸೆ ಇರುತ್ತಲ್ವ. ಈಗ ಹಂಚಿನ ಮನೇಲಿ ಇದ್ದು ಹಳೆ ಕಾಲದವರಾಗಿರ್ಬೋದು, ಹಂಚಿನ ಮನೇಲಿ ಇದ್ದು ನಾವು ಈ ಥರದೊಂದು ಮನೇಲಿ ಇರಬೇಕು. ಬೇರೆ ಯಾರನ್ನಾರ ನೋಡಿದಾಗ ಹಂಗೆ ಅನಿಸುತ್ತೆ. ಆಮೇಲೆ ಆರ್ ಸಿ ಸಿ ಮನೆ ಅಂತ ಹೇಳಿ ಸುಮ್ಮನೆ ಕಟ್ಕೊಳ್ಳೋದು ಅಂತಲ್ಲ, ಅದೊಂದು ಏನು ಗೊತ್ತಾ, ಒಂದು ಆಸೆ. ಅಣ್ಣ ತಮ್ಮ ಇಬ್ರು ಇರ್ತಾರೆ, ಸೈಟ್ ತಗೊಳಕ್ಕಾಗೋದಿಲ್ಲ, ಅದು ಸೈಟ್ ತಗೊಳಕ್ಕಾಗಲ್ಲ. ಏನು ಒಂಚೂರು ಬಂಡವಾಳ ಜಾಸ್ತಿ ಹೋಗ್ತೈತೆ ಅಷ್ಟೇ. ಆ ಮನೆಗೆ ಹಂಚಿನ ಮನೆಗೇನೆ ಇವಾಗೇನು ಕಡಿಮೆ ಬಜೆಟ್ನಾಗ ಆಗೋದಿಲ್ಲ. ಅದು ಎಲ್ಲ ರೂಫಿಂಗ್ ಎಲ್ಲ ಕಬ್ಬಿಣದ್ದೇ ಹಾಕ್ಸೋದು. ಏನು ಇದಕ್ಕೂ ಅಂದರೆ ಆರ್ ಸಿ ಸಿಗೆ ಹಂಚಿಗೆ ಅಂದ್ರೆ ಒಂದು 50,000-60,000 ರೂಪಾಯಿ ಅಷ್ಟೇ ಏರುಫೇರು ಆಗೋದು. ಮೇಲ್ಗಡೆ ಹಿಂಗೆ ಆರ್ ಸಿ ಸಿ ಹಾಕಿಬಿಟ್ರೆ ನೆಕ್ಸ್ಟ್ ಅಣ್ಣನ ತಮ್ಮನ ಇದ್ರು ಅಂತ ತಿಳ್ಕ, ಅವರಿಗೆ ಇದ್ರೆ ಮೇಲೊಬ್ರು ಮನೆ ಕಟ್ಕೊಂಡಿರ್ಬೋದು, ಜಾಗ ಸಿಗ್ತೈತಿ, ಇನ್ನೂ ಒಂದು ಸೈಟ್ ಸಿಕ್ಕಾಗ್ತೈತಿ ಅಂತ. ಹೌದು. ಈಗ ಅದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದವ್ರು ಇವಾಗ 4 ಲಕ್ಷ ಖರ್ಚು ಮಾಡಿಬಿಟ್ಟು 8 ಲಕ್ಷ ಕೊಟ್ಟು ಆ ಕಡೆ ಸೈಟು ಈ ಕಡೆ ಸೈಟು ಇವಾಗ 8 ಲಕ್ಷ ಅನಿಸ್ಬಿಡುತ್ತೆ. ಅದಕ್ಕೆ ಹಾಗೆ ಮಾಡೋಕ್ಕಿಂತ 4 ಲಕ್ಷ ಕೊಟ್ಟು ಬಂಡವಾಳ ಹಾಕಿ ಆರಾಮಾಗಿ ಮೇಲ್ಗಡೆ ಒಂದು ಮನೆನ ನಾವು ಕಟ್ಕೊಂಡಿರ್ಬೋದು. ಯಾರು ಎಲ್ಲಿ ದೂರ ಆಗಂಗಿಲ್ಲ. ಇದೇ ಟೈಮ್ ಬಂದ್ರು ಬಿಡೋ, ಮೇಲೆ ನಮ್ಮರದಾರ ಕೆಳಗೆ ನಮ್ಮರದಾರ ಅನ್ನೋ ಒಂದು ಭಾವನೆ ಇರ್ತೈತಿ. ಇಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ಮೇಲೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಒಳ್ಳೊಳ್ಳೆ ವೀಡಿಯೋಸು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀವಿ. ಇನ್ಮೇಲೆ ಇಷ್ಟು ದಿನ ಸ್ವಲ್ಪ ಅದು ಇದು ಟೆನ್ಷನ್ ಅದು ಇದು ಎಲ್ಲ ಇತ್ತು. ಇನ್ಮೇಲೆ ಆ ಥರ ಆಗಲ್ಲ. ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟು ಲಾಸ್ಟ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.